ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವರ್ಷಗೌಡ ಬ್ಲಾಗ್ಸ್. ಫ್ರೆಂಡ್ಸ್, ನಾನು ಇವತ್ತು ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ಮುಂಚೆ ಆಲ್ರೆಡಿ ಒಂದು ಕುಚ್ಚು ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಬಿಟ್ಟು ನಾನು ನೆಕ್ಸ್ಟ್ ಕುಚ್ಚು ತೋರಿಸ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ. ಒಂದು ಕುಚ್ಚು ಆದಮೇಲೆ ಒಂದು ತಂಬ್ ಸ್ಪೇಸ್ ಬಿಟ್ಟು ನೆಕ್ಸ್ಟು ಕುಚ್ಚು ಹಾಕ್ಕೋಬೇಕು. ಅಂದರೆ ನಿಮಗೆ ಸ್ಪೇಸ್ ಜಾಸ್ತಿ ಬೇಕು ಕಡಿಮೆ ಬೇಕು ಅದ್ರ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು. ತುಂಬ ಹತ್ರ ಜಾಸ್ತಿ ಈ ಥರ. ನಾನು ನೋಡಿ ಇದಕ್ಕೆ 170 ದಾರ ಮಾಡ್ಕೊಂಡಿದ್ದೆ ಈ ಕುಚ್ಚಿಗೆ. ಬಟ್ಟೆಗೆ ಕುಚ್ಚು ಹಾಕೊಂಡಾದಮೇಲೆ ನಾನು ಹಿಂದ್ಗಡೆ ಏನಿದೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ದಾರನ 2 ಭಾಗ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. 2 ಭಾಗ ಮಾಡಿಕೊಂಡು ಮತ್ತು ಕೆಳಗಡೆ ಇರೋ ದಾರ ಏನಿತ್ತು ಅದನ್ನು ಲೆಫ್ಟ್ ಸೈಡಲ್ಲಿರೋದನ್ನ ರೈಟ್ ಸೈಡಿಗೆ ಎಳ್ಕೋಬೇಕು. ಅರ್ಧ ಏನು ಭಾಗ ಮಾಡಿರ್ತೀವಿ ಅದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡ್ಕೋಬೇಕು. ಮತ್ತು ರೈಟ್ ಸೈಡಲ್ಲಿ ಏನು ಬ್ಯಾಲೆನ್ಸ್ ಹಿಂದ್ಗಡೆ ಇರೋ ದಾರ ಇತ್ತು ಅದನ್ನು ಲೆಫ್ಟ್ ಸೈಡ್ಗೆ ಮಾಡ್ಕೋಬೇಕು. ಸೇಮ್ ನಾವು ಜಡೆ ಹಾಕೋದಕ್ಕೆ ಮಾಡ್ಕೊತೀವಲ್ಲ, ಏಣಿತ್ತೀವಲ್ಲ ಆ ಥರ ಮಾಡ್ಕೊಬೇಕು. ಬಟ್ ನಾನು ಇದರಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ಅದು ಫಿಟ್ ಅಂತ ಟೈಟ್ ಅಂತ ಅನಿಸ್ದಾಗ ಸರಿ ಥ್ರೆಡ್ ತೊಗೋಬೇಕು ಟೈ ಮಾಡೋದಕ್ಕೆ. ನಾರ್ಮಲ್ ಬೇಬಿ ಕುಚ್ಚೆಲ್ಲ ಹೇಗೆ ಟೈ ಮಾಡ್ಕೊತೀರ ಅದೇ ಥರ ಟೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದೇ ಥರ ಟೈ ಮಾಡಿಕೊಂಡು ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಬೀಡ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಾಣಲಿ ಇನ್ನೂ ಸ್ವಲ್ಪ ಅಂತ ಹೇಳಿ. ನಿಮಗೆ ಅದು ಟೈಟ್ ಅನಿಸ್ಬೇಕು, ನಾವು ಹಾಕ್ತಾ ಇರೋದು ಲೂಸ್ ಅಂತ ಅನಿಸ್ಬಾರ್ದು. ನಿಮ್ಗೆ ಟೈಟ್ ಅಂತ ಕಾನ್ಫಿಡೆಂಟ್ ಇರಬೇಕು, ಅದು ಟೈಟಾಗಿ ಕೂತ್ಕೊತಿದೆ ಅಂತ ಹೇಳಿ. ಅಷ್ಟು ನೀವು ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು ಬೀಡ್ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ರೌಂಡ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ನಾನು ಸ್ವಲ್ಪ ಟೈ ಮಾಡ್ಕೊಂಡಿದ್ದೆ. ಟೈ ಮಾಡಾದಮೇಲೆ ಮತ್ತೆ ನೋಡಿ ಈ ಥರ ರೌಂಡ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ನೀಡಲ್ನೂ ಅಷ್ಟೇ, ಆ ರೌಂಡ್ ಬೀಡ್ ಯಾವುದು ಹೋಗುತ್ತೋ ಆ ಥರ ನೀಡಲೇ ತೊಗೊಳ್ಳಿ. ಕೆಲವೊಂದು ನೀಡಲ್ಸ್ಗೆ ಬೀಡ್ಸ್ ಹೋಗೋದಿಲ್ಲ ಒಳಗಡೆ. ನಾನು ಬೀಡನ್ನ ಮಧ್ಯದಲ್ಲಿ ಬರೋ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡಿಕೊಂಡು ಮತ್ತೆ ನೀವು ಇನ್ನೊಂದು 2-3 ಗಂಟು ಟೈ ಮಾಡ್ಕೊಳ್ಳಿ. ಟೈ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಆ ಸರಿ ಏನಿತ್ತು ಅದನ್ನು ಹಿಂದ್ಗಡೆಯಿಂದ ನೀಡಲ್ ಒಳಗಡೆ ತಗೊಂಡು ಮತ್ತು ನಿಮಗೆ ಯಾವ ಮೆಷರ್ಮೆಂಟಿಗೆ ಬೇಕೋ ಆ ಮೆಷರ್ಮೆಂಟ್ಗೆ ಕಟ್ ಮಾಡ್ಕೊಬೋದು. ಇದು ಬೇಬಿ ಕುಚ್ಚ ಇರೋದ್ರಿಂದ ಸ್ವಲ್ಪ ಶಾರ್ಟ್ ಆಗಿದ್ದರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ, ಮುದ್ದಾಗಿ ಬಂದಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಫ್ರೆಂಡ್ಸ್. ಹೇಗೆ ಬಂತು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.